ಹೆಚ್ಚಿನ ದೇವಸ್ಥಾನ ವಿಡಿಯೋಗಳು ಮಾಡಬೇಕಾದ್ರೂ ಹಾಗೆ ಅನೇಕ ಪ್ರೋಗ್ರಾಮ್ಗಳಿಗೆ ನಾನು ಸೀರೆನ ಉಡೋದ್ರಿಂದ ನನಗೆ ತುಂಬ ಜನ ಕೇಳೋ ಕ್ವಶನ್ಸ್ ಅಂತಂದರೆ ನಿಮ್ಮ ಹತ್ರ ಎಷ್ಟು ಸೀರೆ ಇದೆ, ಸೀರೆನೆಲ್ಲ ಎಲ್ಲಿ ತಗೋತೀರಾ ಅಂತ. ಅದರಲ್ಲಿ ಇವತ್ತು ಒಂದು ಪಾರ್ಟನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ, ನಾನು ಬ್ಯಾಂಗ್ಳೂರು ಹೋದಾಗ ಚಿಕ್ಕಪೇಟೆಯಲ್ಲಿ ಹೆಚ್ಚಿನದಾಗಿ ಸೀರೆನ ಪರ್ಚೇಸ್ ಮಾಡ್ತೀನಿ. ಈ ಸರಿ ಬಿ ಭೈರಪ್ಪ ಆ್ಯಂಡ್ ಸನ್ಸ್ ಅವರ ಒಂದು ಅಂಗಡಿಗೆ ಹೋದಾಗ ಗೊತ್ತಾಯಿತು ಇಲ್ಲೇನು ಫ್ರೀಯಾಗಿ ಬಟ್ಟೆ ಕೊಡ್ತಿದ್ದಾರಾ ಅಥವಾ ಯಾವಾಗಲೂ ಜನ ಇಲ್ಲಿ ಇಷ್ಟೊಂದು ತುಂಬ್ಕೊಂಡಿರ್ತಾರ ಅಂತ ಗೊತ್ತಾಗಲಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಹೋದ ತಕ್ಷಣ ತುಂಬ ಅಂದರೆ ತುಂಬ ಸೀರೆ ಡಿಸ್ಪ್ಲೇಗಳನ್ನು ಹಾಕಿದ್ರು. ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಕನ್ಫ್ಯೂಷನ್ ಆಗುತ್ತೆ. ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಕೂಡ ಇತ್ತು. ಪ್ರತಿ ಫ್ಲೋರಲ್ಲೂ ಸಿಕ್ಕಾಪಟ್ಟೆ ಜನ ಇದ್ರು. ಅಲ್ಲಿ ಬಟ್ಟೆ ತಗೊಳ್ಳೋರು ನಾವೇ ಆಗಿತ್ತು, ಆ ಬಟ್ಟೆನ ತೋರಿಸ್ಕೊಳ್ಳೋರು ಕೂಡ ನಾವೇ ಆಗಿತ್ತು. ಏನಕ್ಕಂತಂದರೆ ಅಲ್ಲಿಂದ ತೆಗ್ದು ಹಾಕ್ಲಿಕ್ಕೆ ಮಾತ್ರ ಜನ ಇದ್ರು, ಬಿಟ್ಟರೆ ನಾವೇ ಒಂದು ರ್ಯಾಕಿಂದ ಬಟ್ಟೆಗಳನ್ನು ಎತ್ತಿ ನೋಡಬೇಕಿತ್ತು. ಬಿಕಾಸ್ ಅಷ್ಟೊಂದು ಜನ ಇದ್ರು, ಅವರಿಗೆ ಕೂಡ ಕ್ರೌಡ್ನ ತುಂಬ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಕಲೆಕ್ಷನ್ಸ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ನಾವು ನೋಡಿರುವಂಥದ್ದೆಲ್ಲ 3000ಇಂದ 14,000 ಒಳಗಡೆ ಬಟ್ಟೆನ ನೋಡಿರುವಂಥದ್ದು. ಸೊ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಕೂಡ ಇತ್ತು. ಹೆಣ್ಮಕ್ಳು ಹೆಂಗಸ್ರೆ ಏನಪ್ಪ ಅಂತಂದರೆ ಒಂದ್ಸರಿ ನೋಡಿದ ಹುಡುಗನಾದರೂ ಸೆಲೆಕ್ಟ್ ಮಾಡ್ತಾರೆ, ಆದರೆ ಸೀರೆನ ಮಾತ್ರ ಅಷ್ಟು ಬೇಗ ಸೆಲೆಕ್ಟ್ ಮಾಡಲ್ಲ. ಅಷ್ಟೊಂದು ಕನ್ಫ್ಯೂಷನಲ್ಲಿ ಇರೋದಂತಂದರೆ ಸೀರೆ ತಗೊಳ್ಬೇಕಾದ್ರೆ. ಇವಾಗ ನಾನಿಲ್ಲಿ ತೋರಿಸಿರುವಂಥ ಸೀರೆ ಎಲ್ಲ 14,000 ಎಬೋ ಇರುವಂತಹ ಸೀರೆ. ಪ್ಯೂರ್ ಸಿಲ್ಕ್ ಆಗಿರುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟ್ ಸಿಲ್ಕ್ ಆಗಿತ್ತು. ನಾವು ಕೂಡ ತುಂಬಾ ಟ್ರೈ ಮಾಡಿದ್ವಿ. ಒಂದು ಕಲರ್ ಕಾಂಬಿನೇಷನ್ ಇದ್ರೆ ಡಿಸೈನ್ ಇರಲ್ಲ, ಡಿಸೈನ್ ಇದ್ರೆ ಕಲರ್ ಕಾಂಬಿನೇಷನ್ ಇರ್ತಾ ಇರಲಿಲ್ಲ. ಸೊ ಟೋಟಲಿ ನಮಗೆ ಬೇಕಾಗಿರೋದಂತೂ ಸಿಕ್ಕೇ ಬಿಡ್ತು. ಈ ಸೀರೆ ನೋಡಿ, ಇದು 1,500 ರೂಪೀಸ್ ವರ್ತ್ ಇರುವಂತಹ ಸೀರೆಗಳು. ಇದು ಕೂಡ ತುಂಬ ಕಲೆಕ್ಷನ್ಸ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಇದು ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇರುತ್ತೆ. ಕಂಪೇರ್ ಟು ಹೈ ಪ್ರೈಸಸ್ಗೆ ಇದು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಜನ ನಾನು ಹೇಳ್ದಂಗೆ ನೀವೇ ನೋಡ್ಬೋದು ಎಷ್ಟು ರಶ್ ಆಗಿತ್ತು ಇಲ್ಲಿ ಅಂತ. ಸೊ ಇಲ್ಲಿ ಎಲ್ಲ ಪರ್ಚೇಸ್ ಮಾಡಿ ಇಲ್ಲಿ ಎಲ್ಲ ನೋಡಿಕೊಂಡು ನಾವು ಕೂಡ ಹೊರಗಡೆ ಬಂದ್ವಿ. ಅಲ್ಲಿ ಸುದರ್ಶನ್ ಸಿಲ್ಕ್ ಹಾಗೆ ಸಿಲ್ಕ್ಸ್ ಮಂದಿರ್ ಅಂತ ಹೇಳಿ ತುಂಬ ಅಂದರೆ ತುಂಬ ಶಾಪ್ಸ್ ಆ್ಯಂಡ್ ತುಂಬ ಅಂದರೆ ತುಂಬ ವೆರೈಟೀಸ್ ಆ್ಯಂಡ್ ಕಲೆಕ್ಷನ್ಸ್ ಕೂಡ ಇರುತ್ತೆ ಎಲ್ಲ ಕಡೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಇನ್ನು ಅಂತ ಹೇಳಿ ಹೊರಟ್ರೆ ಹೊಟ್ಟೆ ಅಂತ ತುಂಬ ಹಸುವಾಗಿ ಹೋಗಿತ್ತು. ಚಿಕ್ಕಪೇಟೆಯಲ್ಲಿ ಒಂದು ಪ್ರಾಬ್ಲಮ್ ಅಂತಂದರೆ ಹೋಟೆಲ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕಮ್ಮಿ. ಅಲ್ಲಿ ಪರ್ಚೇಸ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಹೋಟೆಲ್ ಸಿಕ್ಕಾಪಟ್ಟೆ ಕಮ್ಮಿ ಆಗಿರುತ್ತೆ. ಒಂದು ಬೆಳಿಗ್ಗೆ ಬೇಗ ತಿನ್ಕೊಂಡು ಹೋಗಬೇಕು ಅಂತಂದರೆ ಅಂಗಡಿಗಳೆಲ್ಲ ಓಪನ್ ಆಗೋದೇ 9ರಿಂದ 10 ಗಂಟೆ ಹಾಗೆ ಊಟ ಟೈಮಲ್ಲಿ ವಾಪಸ್ ಬರಬೇಕು. ಇಲ್ಲ ಅಂತಂದರೆ ಊಟ ಮುಗಿಸ್ಕೊಂಡು ಹೋಗಿ ಸಂಜೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ಆಗಲಿ ಊಟ ಅಂತೂ ಸಿಗಲ್ಲ, ಎಲ್ಲ ಕಡೆ ರಶ್ ಆಗಿತ್ತು ಅಂತ ಹೇಳಿ ಚಾಟ್ಸ್ ಆದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹೇಳಿ ಇವ್ರ ಹತ್ರ ಬಂದರೆ ಚಾಟ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ತಿಂದ್ವಿ, ಹಾಗೆ ಹೊಟ್ಟೆ ಕೂಡ ತುಂಬಿಸ್ಕೊಂಡ್ವಿ. ಸೊ ನೀವೇನಾದರೂ ಏಜ್ ಆದವರು ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗೋದಿದ್ರೆ ಬ್ಯಾಕಪ್ ಅಂತ ಊಟದ ವ್ಯವಸ್ಥೆ ಏನಾದರೂ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಊಟ ಹುಡ್ಕೋಷ್ಟ್ರೊಳಗಡೆ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗುತ್ತೆ. ಇನ್ನು ವೀಕೆಂಡ್ಸಲ್ಲಿ ಹೋದ್ರಂತೂ ಕತೆ ಕೇಳೋದೇ ಬೇಡ, ಗೋಳ ಅಂದರೆ ಗೋಳಾಗಿ ಹೋಗುತ್ತೆ. ಚಾಟ್ಸ್ ತಿಂತಿರೋ ಅಂಗಡಿ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಸುದರ್ಶನ್ ಸಿಲ್ಕ್ಸ್ ಎದುರುಗಡೆನೇ ಇವರ ಒಂದು ಶಾಪ್ ಇರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಹಾಗೆ ಸಿಕ್ಕಾಪಟ್ಟೆ ರಶ್ ಕೂಡ ಇರುತ್ತೆ. ನೀವೇ ನೋಡ್ಬೋದು. ಹೋದರೆ ಒಂದ್ಸರಿ ಟ್ರೈ ಮಾಡಿ, ಆಮೇಲೆ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಹೊಟ್ಟೆ ತುಂಬ ಎಲ್ಲ ತುಂಬಿಸ್ಕೊಂಡು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಅಲ್ಲಿ ಇನ್ನೊಂದು ಅಲಗಾರ್ ಸಿಲ್ಕ್ಸ್ ಅಂತ ಸಿಕ್ತು. ಅಲ್ಲಿ ಕೂಡ ಸಿಕ್ಕಾಪಟ್ಟೆ 70% ಆಫರ್ಸ್ ಎಲ್ಲ ಇತ್ತು. ಬೋರ್ಡಲ್ಲಿ ಹಾಕಿದಷ್ಟು ಆಫರ್ ನಿಮಗೆ ಒಳಗಡೆ ಹೋದಾಗ ಇರಲ್ಲ, ಡಿಸ್ಕೌಂಟ್ಸ್ ಎಲ್ಲ. ಬಟ್ ಕಲೆಕ್ಷನ್ಸ್ ತುಂಬ ಜಾಸ್ತಿ ಇದೆ ಅಂತ ಅನ್ಸ್ಬೋದು. ಇಲ್ಲಿ ಕೂಡ ನನಗೆ ತುಂಬ ಚೆನ್ನಾಗಿರುವಂತಹ ವೆರೈಟಿ ಕಲೆಕ್ಷನ್ ಸಿಕ್ತು. ನೀವು ನೋಡ್ತಿರುವಂಥದ್ದೆಲ್ಲ 3,000ಇಂದ 7,000 ಒಳಗಡೆ ಇರುವಂತಹ ಕ್ಲೋತ್ಸ್. ಕಲರ್ ಕಾಂಬಿನೇಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು. ತುಂಬ ರೇರ್ ಆ್ಯಂಡ್ ಯುನೀಕ್ ಕಾಂಬಿನೇಷನ್ ಇತ್ತು. ಸೊ ನನಗೆ ಬೇಕಾಗಿರೋ ಕಾಂಬಿನೇಷನ್ ಅಲ್ಲೂ ಕೂಡ ಸಿಗಲಿಲ್ಲ. ಲಾಸ್ಟಲ್ಲಿ ಆ್ಯಸ್ ಯೂಶುವಲ್ ಕಲಾಮಂದಿರ್ಗೆ ಹೋದಾಗ ಅಲ್ಲಿ ನನಗೆ ಒಂದು ಬೇಕಾಗಿರುವಂತಹ ಸೀರೆ ಸಿಕ್ತು. ಅಂತಂದರೆ ಬೇರೆ ಕಡೆ ತೊಗೊಂಡಿದ್ವಿ, ಬಟ್ ನಾನು ಎಕ್ಸಾಕ್ಟ್ಲಿ ಪಾಯಿಂಟ್ ಔಟ್ ಮಾಡಿರುವಂಥ ಸೀರೆ ಸಿಕ್ಕಿರೋದು ಕಲಾಮಂದಿರಲ್ಲಿ. ಸೊ ಇದು 2ನೇ ಸರಿ ಹೋದಾಗಲೂ ಕೂಡ ನನ್ನ ಚಾಯ್ಸ್ ಸಿಕ್ಕಿರೋದು ಇಲ್ಲೇ. ಇಲ್ಲಿ ಕೂಡ ಕಲೆಕ್ಷನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಯುನೀಕ್ ಪೀಸಸ್ ಇರುತ್ತೆ. ನೀವು ಅಲ್ಲಿ ಹೋಗಿ ಇದನ್ನ ಟ್ರೈ ಮಾಡ್ಬೋದು. ಅಂತೂ ಇಂತೂ ಸೀರೆನೆಲ್ಲ ನೋಡಿ ಇಷ್ಟಪಟ್ಟು ಕಷ್ಟಪಟ್ಟು ನಾವಂತೂ ಪರ್ಚೇಸ್ ಮಾಡ್ಕೊಂಡು ಬರೋಷ್ಟರೊಳಗಡೆ ಸಂಜೆನೇ ಆಗಿ ಹೋಗಿತ್ತು. ಇಷ್ಟು ನಾನು ತೋರಿಸಿರುವಂಥದ್ದು ರಿಟೈಲ್ ಶಾಪ್ಗಳು. ಇನ್ನು ಹೋಲ್ಸೇಲ್ ಆಗಿ ಮಾರುವಂಥದ್ದು ಅದು ಎಷ್ಟೋ ಶಾಪ್ಗಳಿದೆ. ನೀವೇನಾದರೂ ಬಿಸ್ನೆಸ್ ಮಾಡಬೇಕು, ಸಾರಿ ಬಿಸ್ನೆಸ್ ಮಾಡಬೇಕು ಅಥವಾ ಚೂಡಿದಾರ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಒಂದೇ ಕಲರಲ್ಲಿ 6 ಸೆಟ್ ಕೊಡುವಂಥದ್ದು, 12 ಸೆಟ್ ಕೊಡುವಂಥದ್ದು ಅದು ಕೂಡ ಅವೈಲೇಬಲ್ ಇರುತ್ತೆ. ಅದು ನೀವಿನ್ನು ಒಳಗಡೆ ಎಲ್ಲ ಕೇಳ್ಕೊಂಡು ಹೋದರೆ ಸಿಗುತ್ತೆ. ನಾವು ಒಂದೆರಡು ಅಂಗಡಿನ ಕ್ಯೂರಿಯಾಸಿಟಿಗೋಸ್ಕರ ಹೋದ್ವಿ, ಬಟ್ ಅಲ್ಲೆಲ್ಲ ವಿಡಿಯೋಗ್ರಾಫಿ ಅಲೋವ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ
ಅದಕ್ಕೋಸ್ಕರ ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೀವು ಚಿಕ್ಕಪೇಟೆಗೆ ಹೋದಾಗ ಯೂಶ್ವಲಿ ಯಾವ ಅಂಗಡಿಯಲ್ಲಿ ಶಾಪಿಂಗ್ ಮಾಡ್ತೀರಾ, ನಿಮ್ಗೆ ಯಾವ ಅಂಗಡಿಯಲ್ಲಿ ಶಾಪಿಂಗ್ ತುಂಬ ಇಷ್ಟ ಆಗುತ್ತೆ, ಎಲ್ಲಿ ನಿಮ್ಮ ಕಲೆಕ್ಷನ್ ಸಿಗುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಬ್ಯಾಂಗ್ಳೂರಲ್ಲಿ ನಿಮಗೆ ಇಂಥದ್ದು ಯಾವುದಾದ್ರೂ ಒಂದು ಒಳ್ಳೆ ಸೀರೆ ಸಿಗುವಂಥ ಸ್ಪಾಟ್ ಗೊತ್ತಿದ್ರೆ ಅಥವಾ ಒಂದು ಮಾರ್ಕೆಟ್ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಅಲ್ಲಿಗೆ ಹೋಗಿ ಸೀರೆನ ಪರ್ಚೇಸ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸೀರೆನ ತುಂಬ ಇಷ್ಟಪಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.